ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ಪ್ರೋಮೋ. ಯಾಕಂದರೆ ಒಂದು ಕ್ವಶನ್ ಕೇಳೋದು ಸುದೀಪ್ ಸರು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ನು. ಕಂಟೆಸ್ಟೆಂಟ್ಸು ಕೂಡ ಇವಾಗ ಸಿಕ್ಕಾಪಟ್ಟೆ ಓಪನ್ ಅಪ್ ಆಗ್ತಿದ್ದಾರೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾರ್ಯಾರು ಏನೇನು ರೀಸನ್ ಕೊಟ್ಟರು ಅಂತ ಇನ್ಡೆಪ್ತಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ನಿನ್ನೆ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಒಂದು ಸ್ವಲ್ಪ ಕನ್ವರ್ಸೇಷನ್ ನಡೆದಿರುತ್ತೆ. ಅದೊಂದು ಸ್ವಲ್ಪ ಲವ್ ಕನ್ವರ್ಸೇಷನ್ ಅಂತಲೇ ಹೇಳ್ಬೋದು. ಈಗ ಎಷ್ಟು ವೈರಲ್ ಆಗೋಗ್ಬಿಟ್ಟಿದೆ ಅಂದರೆ ಆಚೆಗಡೆ ಅಷ್ಟು ವೈರಲ್ ಆಗೋಗ್ಬಿಟ್ಟಿದೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಲಾಸ್ಟ್ ಟೈಮು ಅರಿವೆ ಹೆಂಗಿದ್ರು, ಈ ಸಲನೂ ಕೂಡ ಅದೇ ಥರ ಇನ್ನೊಂದು ಪೇರ್ ಹುಟ್ಟಾಕೊಳ್ತಾ ಇದೆ. ತ್ರಿವಿಕ್ರಮ್ ಎಷ್ಟು ಸಲ ಬಿಟ್ಕೊಟ್ಟಿದ್ರು ಕೂಡ ಭವ್ಯ ಅವರು ಅದನ್ನ ಅರ್ಥ ಮಾಡಿಕೊಂಡು ಒಂದು ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರದು ಒಳ್ಳೆ ಪೇರು, ಹಂಗೆ ಹಿಂಗೆ ಅಂತ ನಾವೇ ನಮ್ಮ ವಿಡಿಯೋಲಿ ಸಿಕ್ಕಾಪಟ್ಟೆ ಸಲ ಮಾತಾಡಿದ್ದೀವಿ. ಮತ್ತು ನಿನ್ನೆ ಅವರು ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೂ ಕೂಡ ಭವ್ಯ ಅವರು ಎಲ್ಲೋ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತಂತೂ ಖಂಡಿತ ಅನ್ನಿಸ್ತು ನನಗೆ. ಯಾಕಂದರೆ ಒಬ್ಬ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಮುಖದ ಮೇಲೇ ಎತ್ತೊಡ್ದು ಹೇಳ್ತಾಳೆ. ಇವಾಗ ಮೋಕ್ಷಿತಾರೆ ನೋಡಿ, ನಾನು ತ್ರಿವಿಕ್ರಮ್ ಅಂದರೆ ತ್ರಿವಿಕ್ರಮ್ ಬೇಡ ಅಂತಾರೆ. ಅಂದರೆ ಒಂದು ಸ್ಟ್ರೇಟ್ ಫಾರ್ವರ್ಡ್ ರಿಯಾಕ್ಷನ್ ಅಂತೂ ಹುಡುಗಿರ ಕಡೆ ಇರುತ್ತೆ. ಇಷ್ಟ ಇಲ್ಲ ಅಂದರೆ, ಇಷ್ಟ ಇದ್ರೇ ಹಂಗೆ ಮಾತಾಡೋದು. ತುಂಬ ಚೆನ್ನಾಗೇ ನಿನ್ನೆ ಗ್ರೀನ್ ಸಿಗ್ನಲ್ ಕೊಟ್ಟರು ಮತ್ತು ತ್ರಿವಿಕ್ರಮ್ ಜೊತೆ ತುಂಬ ಚೆನ್ನಾಗಿ ಮಾತಾಡಿದರು. ಬಟ್ ಈಗ ತ್ರಿವಿಕ್ರಮ್ ಅವ್ರ ಹೆಸರನ್ನೇ ತೊಗೊಳ್ತಾ ಇದ್ದಾರೆ. ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಮೋಸ್ಟ್ಲಿ ಅದೇ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದೇನೋ ಎಮೋಷ್ನಲಿ, ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪ್ರೋಮೋ ನೋಡಿದಾಗ ಮಾತ್ರ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಿಮಗೂ ಹಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣವೇ ಮೋಕ್ಷಿತಾ ಅವರಿಂದ ಸ್ಟಾರ್ಟ್ ಮಾಡ್ತಾರೆ. ಮೋಕ್ಷಿತ್ ಅವರು ರಜತ್ ಅವ್ರ ಹೆಸರನ್ನ ತೊಗೊಂಡಿದ್ದು ನಮಗೆ ಗೊತ್ತಾಗುತ್ತೆ. ಬಟ್ ರಜತ್ ಅವ್ರ ಹೆಸರನ್ನ ಏನಕ್ಕೆ ತೊಗೊಂಡ್ರು, ಏನು ರೀಸನ್ ಕೊಟ್ಟರು ಅನ್ನೋದು ನಮಗೆ ಪ್ರೋಮೋಲಿ ತೋರಿಸಲ್ಲ. ಎಪಿಸೋಡ್ಗೋಸ್ಕರನೇ ಕಾದು ನೋಡಬೇಕಾಗುತ್ತೆ. ಓವರಾಲ್ ನೋಡಿದಾಗ ಮೂರೇ ಜನಕ್ಕೆ ನನಗೆ ಕಲ್ಲರ್ ಬಾಲ್ ಹೊಡೆದಂಗೆ ಕಾಣಿಸಿದ್ದು. ಒಂದು ಹನುಮಂತು, ಒಂದು ರಜತ್ತು ಮತ್ತು ಇನ್ನೊಂದು ತ್ರಿವಿಕ್ರಮು. ಈ ಮೂರು ಜನಕ್ಕೆ ಎಲ್ಲರೂ ಕಲರ್ ಶಾಟ್ ಏನು ಕೊಡ್ತಾರೋ ಅದನ್ನು ಕೊಟ್ಟಿದ್ದು. ಮತ್ತು ಜಾಸ್ತಿ ಬಂದಿದ್ದು ಹನುಮಂತು ಅವರಿಗೇನೆ. ಎಲ್ಲರೂ ಅವ್ರನ್ನ ಹನುಮಂತುನ ಸಿಕ್ಕಾಪಟ್ಟೆ ಮೇಲಿಕ್ಕೆ ಏರಿಸ್ತಾ ಇದ್ದಾರೆ ಕಂಟೆಸ್ಟೆನ್ಸೇ ಸೇರಿಸಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಆಚೆಗಡೆ ಇರೋದು ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಹನುಮಂತ್ ಅವರಿಗೂ ಇದೆ. ಬಟ್ ಮೋಕ್ಷಿತಾ, ತ್ರಿವಿಕ್ರಮು, ಭವ್ಯ ಈ 3 ಜನ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದಾರೆ. ಒಂಥರ ಫೇಮಸ್ ಆಗ್ತಾ ಇದ್ದಾರೆ. ಬಟ್ ಅಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಮೋಕ್ಷಿತಾ ಅವ್ರನ್ನ ಡೇಂಜರ್ ಝೋನಿಗೆ ತೊಗೊಂಡು ಬರ್ತಿರೋದು ಕೂಡ ಮೋಕ್ಷಿತಾ ಅವರಿಗೆ ಎಲ್ಲೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಅವ್ರ ಅಮ್ಮ ಬಂದು ಹೇಳಿರ್ಬೋದು, ನೀನು ಹನುಮಂತನೇ ಟಾಪಲ್ಲಿ ಇರೋದು ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಬಾಟಮ್ಗೆ ತೊಗೊಂಡು ಬಂದಾಗ. ಇಲ್ಲೂ ಕೂಡ ಕಲ್ಲರ್ ಬಾಲ್ಸು ಎಲ್ಲರೂ ಸೇರಿ ಹನುಮಂತುಗೆ ಹೊಡಿತಿರೋದ್ರಿಂದ ಡೆಫಿನೆಟ್ಲಿ ಹನುಮಂತು ಅವರ ಕಾನ್ಫಿಡೆನ್ಸು ಎಗ್ಗಮಗ್ಗ ಸ್ಟಾರ್ಟ್ ಆಗುತ್ತೆ. ಮತ್ತು ಸುದೀಪ್ ಸರ್ ಕೂಡ ಸ್ವಲ್ಪ ಫೇವರಿಸಮ್ ಆಗಿ ಹನುಮಂತುಗೆ ಮಾತಾಡೋದ್ರಿಂದ ಡೆಫಿನೆಟ್ಲಿ ಕಂಟೆಸ್ಟೆಂಟ್ಸ್ಗೂ ಕೂಡ ಇವನೇ ಸ್ಟ್ರಾಂಗು, ಇವರೇ ನನ್ನ ಗಡ್ಡ ಅಂತ ಅನ್ಸೋದ್ರಲ್ಲಿ ಸಹಜ. ತುಂಬ ಜನ ಅವ್ರ ಹೆಸರನ್ನ ತೊಗೊಳ್ತಾರೆ. ಗೌತಮಿಯವರು ಹನುಮಂತ ಹೆಸರನ್ನ ತೊಗೊಳ್ತಾರೆ, ತ್ರಿವಿಕ್ರಮ್ ಹನುಮಂತ ಹೆಸರನ್ನ ತೊಗೊಳ್ತಾರೆ, ಚೈತ್ರ ಅವರು ಹನುಮಂತ ಹೆಸರನ್ನ ತೊಗೊಳ್ತಾರೆ, ಮಂಜು ಅವರು ಹನುಮಂತ ಹೆಸರನ್ನೇ ತೊಗೊಳ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ತುಂಬ ಮೆಜಾರಿಟಿ ಆಫ್ ದ ಮೆಂಬರ್ಸು ಹನುಮಂತನೇ ತೊಗೊಂಡು ಶಾರ್ಟ್ ಕೊಡೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ಹನುಮಂತುಗೆ ಏನು ಕೊಟ್ಟು ರೀಸನ್ ಕಲರ್ ಬಾಲ್ ಹೊಡಿತಾರೆ ಅಂದರೆ, ಗೌತಮಿ ಅವರು ನಾನು ಹಿಂಗೆ ವಿನ್ ಆಗ್ತಿದ್ದೀನಿ ಅಂದರೆ ಹನುಮಂತ್ ಅವರು ಹಿಂಗೆ ಎದುರು ನಿಂತಂಗೆ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಅದಕ್ಕೋಸ್ಕರ ನಾನು ಹನುಮಂತುಗೆ ಶಾರ್ಟ್ ಹೊಡಿತಾ ಇದ್ದೀನಿ, ಕಲರ್ ಶಾರ್ಟ್ ಹೊಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟರೆ ತ್ರಿವಿಕ್ರಮ್ ಅವರು ಎಲ್ಲರಿಗೂ ಹಲ್ವಾ ತಿನ್ನಿಸ್ಕೊಂಡೇ ಇಲ್ಲಿವರೆಗೂ ಬಂದುಬಿಟ್ಟ ಸರ್ ಅಂತ ಹೇಳ್ತಾರೆ. ಅದಂತೂ ನಿಜವಾಗ್ಲೂ ಹನುಮಂತು ಅವರು ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕಂಟೆಸ್ಟೆಂಟ್ಸು ಕಂಡಿಡಿಯೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಟಿಕೆಟ್ ಫಿನಾಲೆ ಕೂಡ ಹನುಮಂತು ಅವರು ಗೆದ್ಬಿಟ್ರು. ಎಲ್ಲೂ ಯಾರು ಸವಸನೂ ಮಾಡಲಿಲ್ಲ. ಕಣ್ಣ ಮುಚ್ಚಾಲೆ ಆಡಿದಂತೂ ಡೆಫಿನೆಟ್ಲಿ ನಿಜ. ಅವ್ರ ಕ್ಲವರ್ನೆಸ್ಗೆ ಸೆಲ್ಯೂಟು, ಹನುಮಂತ್ ಅವರ ಕ್ಲವರ್ನೆಸ್ಗೆ. ಯಾಕಂದರೆ ಫಾರಿನ್ಗೆ ಹೋಗಿ ಬಂದವರು ಫಾರಿನ್ ಬಾತ್ರೂಮ್ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತ ಕಾಗೆ ಆರಿಸಿದ್ರು ಧನರಾಜ್ ಅವರಿಗೆ. ಅವ್ರು ನಿಜವಾಗ್ಲೂ ಗೊತ್ತಿಲ್ವಾ ಏನೋ ಗೊತ್ತಿಲ್ಲ. ಬಟ್ ಅವ್ರ ಗೇಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಇರೋ ಕಂಟೆಸ್ಟೆಂಟ್ಸ್ಗೆಲ್ಲ ಸಖತ್ತಾಗಿ ಹಲ್ವಾ ಅಂತೂ ತಿನ್ನಿಸಿದ್ದಾರೆ. ಇನ್ನು ನಮ್ಮ ಚೈತ್ರಕ್ಕ ಬಂದುಬಿಟ್ಟು ಹನುಮಂತ್ ಅವ್ರಿಗೆ ಕೂಡ ರೀಸನ್ನು, ಸರ್ ನಂದು ತಲೆ ಸ್ವಿಚ್ ಆಫ್ ಆಯಿತು ಅಂದ್ಕೊಂಡೆ ಇಲ್ಲಿವರೆಗೂ ಬಂದುಬಿಟ್ರು ಸರ್ ಅಂತ ಒಂದು ರೀಸನ್ ಕೊಡ್ತಾರೆ. ಅಲ್ಲಿ ಹನುಮಂತ್ ಅವ್ರು ಮಾತ್ರ ಎಲ್ಲರ ಮುಖಕ್ಕೂ ಟಕಾರ ಅಂತ ಹೊಡೆದಂಗಿತ್ತು ಆನ್ಸರು. ಯಾಕಂದರೆ ಹನುಮಂತ್ ಅವ್ರು ಹೇಳ್ತಾರೆ, ಸರ್ ನಾನು ಯಾವಾಗಲೂ ಆಟ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಆದರೆ ಇವಾಗ ಇವ್ರಿಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ. ಅದೊಂಥರ ಕ್ರೇಜಿ ಆನ್ಸರು. ಹನುಮಂತ್ ಅವರು ಒಂದು ಮಾತಾಡ್ಬೋದು, ಬಟ್ ಆ ಒಂದೇ ಒಂದು ಮಾತಲ್ಲಿ ಸಿಕ್ಕಾಪಟ್ಟೆ ಮೀನಿಂಗ್ ಇರುತ್ತೆ. ಅದು ಅವರ ಪವರು. ಆ್ಯಕ್ಚುಲಿ ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋಯ್ತು. ಎಲ್ಲರೂ ಅವ್ರನ್ನ ಮುದ್ದ ಅಂತ ಬಿಟ್ಬಿಟ್ಟು ಇವರೆಲ್ಲರೂ ಕಿತ್ತಾಡಿಕೊಂಡು ಹನುಮಂತು ಕೈಲಿ ಟ್ರೋಫಿ ಕೊಡ್ತಾ ಇದ್ದಾರೆ ಇವಾಗ ಅಂತ ಅನ್ಸುತ್ತೆ. ಇನ್ನು ಮೇನ್ ವಿಷಯ ಮಾತಾಡಬೇಕು ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ದು. ನಾನು ಯಾಕೆ ಲಾಸ್ಟಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ವೀಡಿಯೋ ಲಾಸ್ಟ್ವರೆಗೂ ನೋಡಬೇಕು ಅಂತ ಅಲ್ಲ, ಮರ್ತೋಯ್ತು ಆ್ಯಕ್ಚುಲಿ. ಸೊ
ಭವ್ಯ ಮತ್ತು ತ್ರಿವಿಕ್ರಮು ನಿನ್ನೆ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಆಚೆ ಬಂದಾಗ ಹೇಳ್ತೀನಿ ಇನ್ನು ಜಸ್ಟ್ 2 ವೀಕ್ಸ್ ಕಾಯಿರಿ ಹಾಗೆ ಹಿಂಗೆ ಅಂತ ಹೇಳಿದ್ದು ಭವ್ಯ ಇವಾಗ ತ್ರಿವಿಕ್ರಮ್ ಅವ್ರನ್ನೇ ಒಂದು ನನ್ನ ವಿನ್ನಿಂಗ್ಗೆ ಅಡ್ಡ ಆಗ್ತಾರೆ ಅಂತ ಹೇಳಿ ಅವ್ರು ಕೊಡ್ತಿರೋ ರೀಸನ್ನು ಅಂದರೆ ಅವ್ರು ಮಾತಾಡೋ ಶೈಲಿ ಅವ್ರು ಮಾತಾಡೋ ಸ್ಟ್ರಾಟಜಿ ಎಲ್ಲನೂ ನನ್ನ ಎಲ್ಲಿ ಹಿಂದೆ ಹಾಕಿ ಅವರು ಮುಂದೆ ಹೋಗ್ತಾರಾ ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಯೂಸ್ ಮಾಡಿಕೊಂಡು ಅವರು ಮುಂದೆ ಹೋಗ್ತಾರಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಕಲರ್ ಶಾಟ್ ಹೊಡಿತಾರೆ. ನಮಗೂ ಕೂಡ ತುಂಬ ಸಲ ಹಂಗೆ ಅನಿಸಿರೋದುಂಟು. ಭವ್ಯನ ಯೂಸ್ ಮಾಡಿಕೊಂಡು ತ್ರಿವಿಕ್ರಮು ಇಲ್ಲಿಗೆ ಬರ್ತಾ ಇದ್ದಾರಾ ಅಂತ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯ ಅವರಮ್ಮ ಮತ್ತು ತ್ರಿವಿಕ್ರಮ್ ಅವರಮ್ಮ ಬಂದು ಈ ಸ್ವಲ್ಪ ದೂರ ಇರಿ ಅಂತ ಅಂದಾಗ ಭವ್ಯ ಅವರು ಈಸಿಯಾಗಿ ಮಿಂಗಲ್ ಆಗ್ತಾ ಇದ್ದಾರೆ. ಯಾರ ಹತ್ರ, ರಜತ್ ಅವ್ರ ಹತ್ರ ಆಗಿರ್ಬೋದು, ಮೋಕ್ಷಿ ಅವ್ರ ಹತ್ರ ಆಗಿರ್ಬೋದು, ಧನರಾಜು, ಹನುಮಂತು ಇವ್ರ ಹತ್ರ ಎಲ್ಲರ ಹತ್ರನೂ ಈಸಿಯಾಗಿ ಮಿಂಗಲ್ ಆಗ್ತಾ ಇದ್ದಾರೆ. ಬಟ್ ತ್ರಿವಿಕ್ರಮ್ಗೆ ಅಲ್ಲೊಂದು ಸ್ವಲ್ಪ ಕಷ್ಟ ಆಗ್ತಿರೋದಂತೂ ನಿಜ. ಮತ್ತು ಮೋಸ್ಟ್ಲಿ ಭವ್ಯನ ಜೆನ್ಯೂನ್ ಆಗೇ ತ್ರಿವಿಕ್ರಮು ಇಷ್ಟಪಟ್ಟಿರೋದ್ರಿಂದ ಅಲ್ಲಿಂದ ಸ್ವಲ್ಪ ಮೂವ್ ಆನ್ ಆಗೋದು ಕೂಡ ಅವ್ರಿಗೆ ಕಷ್ಟ ಆಗ್ತಿದೆ ಅನ್ನೋದು ನಮಗೆ ನಿನ್ನೆ ಎಪಿಸೋಡಲ್ಲಿ ಕ್ಲಿಯರಾಗಿ ಗೊತ್ತಾಯಿತು. ನಾವು ಅಂದ್ಕೊಂಡ್ವಿ ಭವ್ಯನೇ ತ್ರಿವಿಕ್ರಮ್ ಅವ್ರ ಹಿಂದೆ ಬಿದ್ದಿದ್ದಾರೆ, ತ್ರಿವಿಕ್ರಮ್ ಅವರಿಂದ ದೂರ ಇರೋಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ. ಬಟ್ ನಿನ್ನೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಕ್ಲಾರಿಟಿ ಅಂತೂ ಸಿಕ್ತು. ಭವ್ಯ ಅಂದರೆ ತ್ರಿವಿಕ್ರಮ್ಗೆ ಎಷ್ಟು ಇಷ್ಟ ಅಂತ ನಿನ್ನೆ ಗೊತ್ತಾಯಿತು. ಅದೇನೇನು ಎಪಿಸೋಡ್ಗೋಸ್ಕರ ಮಾಡ್ತಾ ಇದ್ದಾರಾ, ಇಲ್ಲಾಂದರೆ ಅವ್ರಿಗೆ ಜೆನ್ಯೂನ್ ಆಗೇನೆ ಭವ್ಯ ಅಂದರೆ ಇಷ್ಟ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಅವರು ನಿನ್ನೆ ಮೋಕ್ಷಿತಾ ಜೊತೆ ಹೈ ಕಾಂಟ್ಯಾಕ್ಟ್ ಕೊಟ್ಟಾಗೂ ಕೂಡ ಡೆಫಿನೆಟ್ಲಿ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ ತ್ರಿವಿಕ್ರಮ್ಗೆ ಮೋಕ್ಷಿತಾ ಅಂದ್ರೇ ಇಷ್ಟ ಅಂತ ಅನ್ನಿಸ್ತು. ಯಾಕಂದರೆ ಆ ಒಂದು ಕೆಮಿಸ್ಟ್ರಿ ತ್ರಿವಿಕ್ರಮ್ದು ಭವ್ಯ ಅವ್ರ ಜೊತೆ ನಾವು ಯಾವತ್ತೂ ನೋಡಿಲ್ಲ. ಯಾವತ್ತೂ ಟಾಮ್ ಅಂಡ್ ಜೆರಿ ಥರ ಕಿತ್ತಾಡ್ಕೊಂಡು ಹಂಗೆ ಹಿಂಗೆ ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಅಪ್ಪ ಅಂತಾನೆ ನಾವೆಲ್ಲರೂ ಅಂದ್ಕೊಂಡಿದ್ದು. ಅವರಿಬ್ಬರು ಮಧ್ಯೆ ಲವ್ ಆಗಿರುತ್ತೆ ಅಂತ ನಾನಂತೂ ಖಂಡಿತ ಅಂದ್ಕೊಂಡಿರಲಿಲ್ಲ, ಭವ್ಯ ಮತ್ತು ತ್ರಿವಿಕ್ರಮ್ ಮಧ್ಯೆ. ಮತ್ತು ಅಷ್ಟೇ ಅಲ್ಲದೆ ಯಾವ್ಯಾವ ಕಂಟೆಸ್ಟೆಂಟು ಆಚೆ ಬರ್ತಾರೆ ಅವರೆಲ್ಲ ಕೂಡ ಹೇಳ್ತಾ ಇದ್ದಿದ್ದು ಅಷ್ಟೇ, ತ್ರಿವಿಕ್ರಮು ಭವ್ಯನ ಚೈಲ್ಡ್ ಚಪಾತಿ ಥರ ನೋಡ್ತಾನೆ, ಅಷ್ಟು ಮೆಚ್ಯೂರ್ ಇಲ್ಲ, ಸುಮ್ಮನೆ ಅವರಿಬ್ಬರು ಜಸ್ಟ್ ಫ್ರೆಂಡ್ಸು ಅಷ್ಟೇ, ಏ ಮಗ ಓ ಮಗ ಅಂತ ಕರ್ಕೊಳ್ತಾರೆ ಒಬ್ಬರನ್ನೊಬ್ಬರನ್ನ ಅಂತ ಅಂದ್ಬಿಟ್ಟು ಹಂಸ ಮೇಡಮು ಆಚೆ ಬಂದಾಗ ಆ ಒಂದು ಇಂಟರ್ವ್ಯೂಲಿ ಹೇಳಿದರು. ನಾನಾಗ ಅಂದ್ಕೊಂಡೆ ಓಕೆ ಬಿಡು ಇವರಿಬ್ಬರ ಮಧ್ಯೆ ಇಲ್ಲ, ಅಂದರೆ ಇವರಿಬ್ಬರ ಮಧ್ಯೆ ಆ ಥರ ಏನೂ ಸೀನ್ ಇಲ್ಲ, ಜಸ್ಟ್ ಫ್ರೆಂಡ್ಸೇ ಅಂತ. ಬಟ್ ನಿನ್ನೆ ನೋಡಿದಾಗ ಸಮಥಿಂಗ್ ಇರೋದಂತೂ ನಿಜ. ಇವತ್ತು ಅದೆಲ್ಲ ಬಿಟ್ಟು ಭವ್ಯ ಅವರು ತ್ರಿವಿಕ್ರಮೇ ನನ್ನ ದಾರಿಗೆ ಅಡ್ಡ, ಅವ್ರು ಮಾತಾಡೋ ರೀತಿ, ನನ್ನ ಹತ್ರ ಅವ್ರು ಮಾತಾಡೋ ಸ್ಟ್ರಾಟಜೀಸು ಎಲ್ಲ ಕೂಡ ನನಗೆ ನನ್ನ ಹಿಂದೆ ಹಾಕಿ ಅವರು ಟ್ರೋಫಿಗೆ ಹತ್ರ ಆಗ್ತಾ ಇದ್ದಾರಾ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅಲ್ಲಿ ತ್ರಿವಿಕ್ರಮು ಸರ್ ಇವಾಗ ತಾನೇ ಮಾರಿ ಹಬ್ಬ ಸ್ಟಾರ್ಟ್ ಆಗಿದೆ, ಈ ಕಲರ್ ನನಗೆ ಹೇಳ್ತಾ ಇದೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಅದು ಭವ್ಯವ್ರು ಕೊಟ್ಟಿದ್ದೇನೆ ಡೈಲಾಗ, ಇಲ್ಲಾಂದರೆ ಮಂಜು ಅವರು, ಇಲ್ಲಾಂದರೆ ಬೇರೆಯವ್ರು ಯಾರಾದರೂ ಹೆಸರು ತೊಗೊಂಡಾಗ ತ್ರಿವಿಕ್ರಮ್ ಹೇಳೋ ಡೈಲಾಗ ಎಪಿಸೋಡ್ಗೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಭವ್ಯ ಅವರು ಆಲ್ರೆಡಿ ಕೂತಿರ್ತಾರೆ, ಅಲ್ಲಿ ನಿಂತ್ಕೊಂಡಿರಲ್ಲ. ಸೊ ಆ ಡೈಲಾಗು ಭವ್ಯ ಅವ್ರಿಗೆ ಪಾಸ್ ಮಾಡಿದ್ರಾ ತ್ರಿವಿಕ್ರಮ್ ಅವರು, ಇಲ್ಲಾಂದರೆ ಬೇರೆಯವ್ರಿಗೆ ಪಾಸ್ ಮಾಡಿದ್ರಾ ಅಂತ ನಾವು ಎಪಿಸೋಡ್ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ನಿಮ್ಗೇನು ಅನಿಸುತ್ತೆ, ತ್ರಿವಿಕ್ರಮ್ ಅವರು ಜೆನ್ಯೂನ್ ಆಗಿ ಭವ್ಯ ಅವ್ರನ್ನ ಇಷ್ಟಪಡ್ತಾ ಇದ್ದಾರಾ, ಇಲ್ಲ ಅಂದರೆ ಜಸ್ಟ್ ಎಪಿಸೋಡ್ಗೆ ಈ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಮತ್ತು ತ್ರಿವಿಕ್ರಮ್ಗೆ ನನಗೆ ಕನ್ಫ್ಯೂಷನ್ ಇರೋದು, ತ್ರಿವಿಕ್ರಮ್ ಮೋಕ್ಷಿತಾನ ಇಷ್ಟಪಡ್ತಾ ಇದ್ದಾರಾ, ಇಲ್ಲಾಂದರೆ ಭವ್ಯವ್ನ ಇಷ್ಟಪಡ್ತಾ ಇದ್ದಾರಾ ಅಂತ. ಯಾಕಂದರೆ ಪ್ರತಿ ಸಲನೂ ಏನಾದರೂ ಒಂದು ಕ್ಲೂ ಸಿಗುತ್ತೆ ಭವ್ಯ ಮತ್ತು ತ್ರಿವಿಕ್ರಮ್ ಮಧ್ಯ. ಯಾಕಂದರೆ ಅನುಪಮ ಅವರು ಒಂಥರ ರೌಡಿ ಥರ ಇರಿ ಅಂದರೆ ಆ ರೌಡಿ ಥರ ಅನ್ನಿಸ್ಲೇ ಇಲ್ಲ. ಇನ್ಫ್ಯಾಕ್ಟ್ ಧನರಾಜ್ ಅವರೇ ಹೇಳ್ತಾರೆ ಇದು ರೊಮ್ಯಾಂಟಿಕ್ ಸೀನ್ ಥರ ಇದೆ ಅಂತ. ಓವರಾಲ್ ನೋಡಿದಾಗ ನನಗೆ ಅವರಿಬ್ಬರ ಮಧ್ಯೆ ಸಮಥಿಂಗ್ ಇದೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಮಧ್ಯೆ ಅಂತ ಅನ್ನಿಸ್ತು. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಭವ್ಯ ತ್ರಿವಿಕ್ರಮ್ ಅಂತ ಅನ್ನಿಸ್ತು. ಯಾವ್ದು ನಂಬಬೇಕು ಯಾವ್ದು ನಂಬಾರ್ದು, ತ್ರಿವಿಕ್ರಮ್ ಗೇಮ್ಗೋಸ್ಕರ ಆಟ ಆಡ್ತಿದ್ದಾರಾ ಇಲ್ಲ ಅಂದರೆ ಜೆನ್ಯೂನ್ ಫೀಲಿಂಗ್ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.